ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ರೆಗ್ಯುಲರಾಗಿ ವೀಡಿಯೋಸ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ವೀಡಿಯೋಸ್ನೇನೋ ಹಾಕಲೇಬೇಕು ಅಂತ ತುಂಬ ದೃಢವಾಗಿ ಅಂದ್ಕೊಂಡು ಕೂಡ ವೀಡಿಯೋಸ್ನ ಹಾಕೋಕ್ಕಾಗಲಿಲ್ಲ. ಕೆಲಸ ಅಂತ ಏನೂ ಇರಲಿಲ್ಲ ಫ್ರೆಂಡ್ಸ್. ಅಷ್ಟೊಂದು ಹೆವಿಯಾಗಿ ಕೆಲಸ ಅಂದರೆ ಕ್ಲಾಸ್ ಅಟೆಂಡ್ ಮಾಡೋದೇ ದೊಡ್ಡ ಕೆಲಸ ಆಗೋಗಿದೆ ನನಗೆ. ಬೆಳಗ್ಗೆ ಎದ್ದೇಳು, ಕೆಲಸ, ಅಡುಗೆ ತಿಂಡಿ ಮಾಡು, ಪೂಜೆ ಮುಗಿಸ್ಕೊ, ಎಲ್ಲ ಮಾಡ್ಕೊ, ಬಸ್ ಸ್ಟ್ಯಾಂಡ್ ಹೋಗು, ಬಸ್ ಹತ್ತು ಹೋಗು. ಅಲ್ಲಿ ಟೈಮಿಗೆ ಕರೆಕ್ಟಾಗಿ ಬಸ್ ಬಂದಿಲ್ಲ ಅಂದರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಾಯಿ. ಒಂದೊಂದು ಸಲ ಹಳ್ಳಿ ಸೈಡ್ಗೆ ಬಸ್ಸೇ ಬಿಡೋದಿಲ್ಲ. ಈಗ 10 ಗಂಟೆಗೆ ಒಂದು ಬಸ್ ಬರೋದಿರುತ್ತೆ. ನಾವು ಆ ಬಸ್ ಬರುತ್ತೆ ಅಂತೇಳಿ ಹೋಗಿರ್ತೀವಿ, ಆ ಬಸ್ ಬರೋದೇ ಇಲ್ಲ. ಇನ್ನು 1 ಅವರ್ಗೆ ಬಸ್ ಇರೋದು. ಅಷ್ಟೋ ತನಕ ಬಸ್ ಸ್ಟ್ಯಾಂಡ್ ಕಾದು ಬಸ್ನ ಹತ್ತಿ ಹೋಗಿ ಅಲ್ಲಿ ಹೋಗೋ ಟೈಮ್ ಆಲ್ರೆಡಿ 1 ಅವರ್ ಲೇಟು ಅಂದರೆ ಎಲ್ಲಿಂದ ಎಲ್ಲಿಗೋ ಹೋಗಿರುತ್ತೆ. ಅಲ್ಲೋಗಿ ಅದನ್ನು ನೋಡಿ, ಅದನ್ನು ತಿಳ್ಕೊಂಡು, ಅದನ್ನು ಮಾಡಿಕೊಂಡು ಮತ್ತೆ ಅಲ್ಲಿಂದ ಊರ ಕಡೆಗೆ ಅಂತೇಳಿ ಬಸ್ಸಿಗೆ ಟೈಮಿಂಗಿಗೆ ಹೊರಟ್ರೆ 3 ಗಂಟೆ ಬಸ್ಸು ಅಂತ ಅಂದ್ಕೊಳ್ಳಿ. 3 ಗಂಟೆಗೆ ಬಸ್ ಇದೆ ಅಂತ ಹೊರಟ್ರೆ ಆ 3 ಗಂಟೆ ಬಸ್ ಬರೋದೇ ಇಲ್ಲ. ಬಂದ್ರೂ 3:45ಗೆ ಸ್ಟ್ಯಾಂಡಿಗೆ ಬರುತ್ತೆ. ಆವಾಗ ಲಾಸ್ಟ್ ಕ್ಲೈಮ್ಯಾಕ್ಸಿಗೆ ಹತ್ಲಾಗ ಆ ಬಸ್ ಬಿಡೋದೇ ಇಲ್ಲ. 3:45ಗೂ ಕೂಡ ಬರೋಲ್ಲ ಒಂದೊಂದು ಟೈಮು. ಅದು ಮತ್ತೆ ನಾವು 4 ಗಂಟೆ ತನಕ 5 ಗಂಟೆ ತನಕ ಕಾದು ಬಸ್ ಹತ್ತು ಬಂದಿದ್ದೀನಿ. ಈಗ ನಾನು ಲಾಸ್ಟ್ ವಿಡಿಯೋಯಿಂದ ಇಲ್ಲಿ ತನಕ. ಹಾಗಾಗಿನೇ ನನಗೆ ಅಲ್ಲೇ ಟೈಮ್ ಆಗಿ ಬೋರ್ ಅನಿಸಿ ಬೇಜಾರಾಗೋಗಿ ಎಂಥ ವೀಡಿಯೋಸು ಬೇಡ ತಂದೆ, ಎಂಥ ವೀಡಿಯೋಸು ಬೇಡ, ಎಂಥ ಕ್ಲಾಸು ಬೇಡ, ಏನೂ ಬೇಡ, ನೆಮ್ಮದಿಯಾಗಿ ಮನೇಲೇ ಇದ್ಬಿಡೋಣ ಅನ್ನೋ ಮಟ್ಟಕ್ಕೆ ನನಗೆ ಬೇಜಾರಾಗೋಗ್ಬಿಟ್ಟಿತ್ತು. ಆದರೂ ಕೂಡ ಇವತ್ತು ಇಲ್ಲ ವೀಡಿಯೋನ, ಇನ್ನೇನು ಕ್ಲಾಸ್ ಎಂಡಿಂಗಲ್ಲ ನಾಳೆ. ಹಾಗಾಗಿ ಇನ್ನು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು, ಆರಾಮಾಗಿ ಮನೇಲೇ ಇರ್ತೀನಲ್ವ. ರೆಸಿಪಿ ಅದು ಇದು ಅಂತ ಹೇಳ್ಕೊಂಡು ಇವತ್ತಿನ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಶುಕ್ರವಾರ ಏನೋ ಶೂಟ್ ಮಾಡಿಕೊಂಡ್ರು ವೀಡಿಯೋ ನೋಡಿ, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡು ಈಗ ಪೂಜೆನ ಮಾಡೋಕೆ ಅಂತ ಸ್ಟಾರ್ಟ್ ಮಾಡಿದೆ. ಡಿಂಪು ಆ ವೀಡಿಯೋಗಳನ್ನೆಲ್ಲ ಮಾಡಿಕೊಟ್ಟಿರೋದು ಡಿಂಪು, ನನ್ನ ಮಗ ಡಿಂಪು. ಅಂದರೆ ನಾನು ಮಾಡ್ತೀನಿ ಅಂತೇಳಿ ಇಟ್ಕೊಂಡು ಹೆಂಗೋ ಮಾಡಿದ್ದಾನೆ. ಸದ್ಯ ಪುಣ್ಯಕ್ಕೆ ನನಗೂ ಒಬ್ಬ ಕ್ಯಾಮ್ರಾಮ್ಯಾನ್ ಸಿಕ್ಕಿದ ಅಂತ ಖುಷಿ ಪಡಬೇಕಷ್ಟೇ ನಾನು. ಹೆಂಗೋ ಒಂದು ಮಾಡಿದ್ದಾನಲ್ಲ ಅಂಥೇಳಿ ನೋಡಿ. ಈಗ ಪೂಜೆ ಎಲ್ಲ ಮುಗ್ದಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಡಿಂಪು ಇನ್ನೂ ಸ್ನಾನನೇ ಆಗಿರಲಿಲ್ಲ. ಆಲ್ರೆಡಿ ಬಂದು ದೇವ್ರಿಗೆ ಕೈ ಮುಗಿತಾ ಇದ್ದ. ಮುಖ ತೊಳ್ತಿದ್ದೀನಿ ಮಮ್ಮಿ ಅಂತೇಳಿ. ಅದಾದಮೇಲೆ ಇನ್ನು ಆ ಕಡೆ ಸ್ನಾನಕ್ಕೆ ಅಂತೇಳಿ ಬಕೆಟ್ಗೆಲ್ಲ ನೀರು ತೋಡಿ ಕಳಿಸಿ ಬಂದು ಇಲ್ಲಿ ಪುಳಿಯೋಗರೆ, ಗೊಜ್ಜು, ರೈಸು ಎಲ್ಲ ರೆಡಿ ಮಾಡ್ತಾ ಇದ್ದೆ. ಎಲ್ಲ ರೆಡಿಯಾಗಿದ್ದಾಗಿದೆ ನೋಡಿ. ಇವನು ನೀರು ತೋಡಿ ಇಟ್ಟಿದ್ದೀನಿ ಕಣು, ಹೋಗು ಅಂದ್ರೂ ಹೋಗ್ತಿಲ್ಲ. ಆ ಕಡೆ ಈ ಕಡೆ ಹಿಂಗೆ ಆಡ್ತಿದ್ದಾನೆ. ಇವಾಗ ನಮ್ಮದು ಕೂದಲೆಲ್ಲ ಒಣಗಿಸ್ಕೊಂಡು ರೆಡಿಯಾಗೋಣ ಅಂತೇಳಿ ಬಂದೆ. ಎಷ್ಟೇ ಬೇಗ ಎದ್ದು ಏನೇ ಕೆಲಸ ಮಾಡಿದ್ರೂ ಬೇಗ ಬೇಗ ಆಗೋದಿಲ್ಲ ಫ್ರೆಂಡ್ಸ್. ಈ ಮಕ್ಕಳಿದ್ದಿದ್ಮೇಲಂತೂ ಹೇಳಲೇಬಾರ್ದು. ಇನ್ನೂ ಅಂಗನವಾಡಿಗೆ ಈ ರೇಂಜು ಅಂದರೆ ನಾನು ಅವನನ್ನು ಮುಂದೆ ಕಾರ್ಮೆಂಟ್ಗೆಲ್ಲ ಹಾಕಿದಾಗ ಯಾವ ರೇಂಜಿಗೆ ಕಳಿಸ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಅವಾಗವಾಗ. ನಮ್ಮದು ಜಾಸ್ತಿ ಮೇಕಪ್ ಏನಿರಲ್ಲ. ಒಂದು ಲಿಪ್ ಬಾಮ್ನ ಹಚ್ಚಿದ್ರೆ ಮುಗೀತು. ಅದನ್ನ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡೋದಿಲ್ಲ. ಅಪರೂಪಕ್ಕೆ ಒಂದೊಂದು ದಿನ ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ನಾನೆಲ್ಲ ಫ್ಯಾಷನ್ ಶೋಗೆ ಹೋಗ್ತಿಲ್ಲ, ಕ್ಲಾಸ್ಗೆ ಹೋಗ್ತಿರೋದಲ್ವ ಅಂಥೇಳಿ ನೋಡಿ. ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಕರ್ಕೊಂಬಂದ್ಮೇಲೆ ದೇವ್ರ ಮನೆಗೆ ಹೋಗಿ ಕೈ ಮುಗಿದು ಎಲ್ಲ ಮುಗಿಸ್ಕೊಂಬರ್ತಿದ್ದಾನೆ. ಇವನು ರೆಡಿ ಮಾಡೋದಿದೆಯಲ್ಲ, ಇದಕ್ಕಿಂತ ಹೆಚ್ಚಿನ ಕಷ್ಟದ ಕೆಲಸ ಏನಿಲ್ಲ ನೋಡಿ. ಈಗ ವಾಯ್ಸ್ ಓವರ್ ಕೊಡೋಕೋಗ್ಬಿಡ್ತಿಲ್ಲ, ಹೆಂಗೆ ಒಟ ಅಂತ ಮಾತಾಡ್ತಿದ್ದಾನೆ ಪಕ್ಕದಲ್ಲಿ ಕೂತ್ಕೊಂಡು. ತರಲೆ ಅಂದರೆ ತರಲೆ, ನಂಬರ್ 1 ತರಲೆ ನನ್ನ ಮಗ. ಅವನಿಗೆ ಬರೀ ಯೂನಿಫಾರ್ಮ್ ಹಾಕಿ ಅವನನ್ನು ರೆಡಿ ಮಾಡಿಸೋ ಅಷ್ಟೊತ್ತಿಗೆ ಸಾಕಪ್ಪ ಸಾಕು ಅಂತ ಅನಿಸುತ್ತೆ. ಅದು ಕ್ಯಾಮ್ರಾ ಆನ್ ಇದೆ ಅಂತೇಳಿ ಅಲ್ಲೇ ಕೂತ್ಕೊಂಡು ಕುಣಿತಿದ್ದಾನೆ. ಇಲ್ಲ ಅಂದರೆ ಮನೆಯನ್ನೆಲ್ಲ 4 ರೌಂಡ್ ಹೊಡೆದು ನಾನು ಅವನಿಂದಿದ್ದೆ ಓಡಿ 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 ಹಿಡ್ಕೊಬಂದು ರೆಡಿ ಮಾಡಿ ಕಳಿಸ್ಬೇಕಿತ್ತು. ಇವಾಗಲೇ ಹೀಗೆ ಮುಂದೆ ಫ್ಯೂಚರ್ ಭಾಳ ಕಷ್ಟ ಇದೆ ಅಂತ ನನಗಂತೂ ಅನ್ನಿಸ್ತಿದೆ. ನೋಡೋಣ ಮುಂದೆ ಹೆಂಗೆ ಹೋಗುತ್ತೆ, ಹಂಗೆ ಹೋಗ್ತಾ ಇರಲಿ. ಇವನನ್ನು ರೆಡಿಯೆಲ್ಲ ಮಾಡಿದ್ದಾದಮೇಲೆ ತಿಂಡಿ ಎಲ್ಲ ಕಲಸಿ ರೆಡಿ ಮಾಡಿಕೊಂಡು ನಾನು ಕೂಡ ಬಾಕ್ಸಿಗೆಲ್ಲ ತುಂಬಿಕೊಂಡು ರೆಡಿ ಆಗಿದ್ದಾದಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರು. ಅವರು ವಾಲೆಲ್ಲ ಚೇಂಜ್ ಮಾಡೋದಿದೆ ಅಂತೇಳಿ ಹೊಲ್ದ ಹತ್ರ ಹೋಗಿದ್ರು. ನಮ್ಮ ಮನೆಯವ್ರೇನು ನಾವು ರೆಡಿಯಾಗೋ ತನಕ ಮನೇಲೆಲ್ಲ ಇರೋಲ್ಲ. ಅವ್ರು ಎದ್ದು ಅವ್ರ ಕೆಲಸನೆಲ್ಲ ಮುಗಿಸ್ಕೊಳಕ್ಕೆ ಹೋಗಿರ್ತಾರೆ. ನಾವು ರೆಡಿಯಾಗಿದ್ದಾದಮೇಲೆ ನಾವು ರೆಡಿ ಬರ್ರಿ ನೀವು ಅಂತೇಳಿ ಫೋನ್ ಮಾಡಿದ್ರೆ ಅವಾಗ ಬಂದು ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ. ದೂರ ಇರೋದ್ರಿಂದ
ಬಸ್ ಸ್ಟ್ಯಾಂಡ್ ದೂರ ಇರೋದ್ರಿಂದ, ಅಂದರೆ ನಮ್ಮ ತೋಟದ ಮನೆ ಆಗಿರೋದ್ರಿಂದ ಅವ್ರು ಕರ್ಕೊಂಡೋಗೋದು ಕರ್ಕೊಬರೋದು ಅವ್ರದ್ದೇ ಡ್ಯೂಟಿ ಆಗಿದೆ. ಪಾಪ ಅವರು ಟೈಮಿಗೆ ಕರೆಕ್ಟಾಗಿ ಕರ್ಕೊಂಡೋಗಿ ಬಿಡಲಿಲ್ಲ ಅಂದರೆ ನಮ್ಮ ಬಸ್ ಮಿಸ್ ಆಗೋಗಿರುತ್ತೆ. ಅವ್ರು ಏನೇ ಟೈಮ್ ಪಿಕಪ್ ಮಾಡಿದ್ರು ನಮ್ಮೂರಲ್ಲಿ ಒಂದೊಂದು ದಿನ ಬಸ್ಸೇ ಬರೋದಿಲ್ಲ. ಏನೂ ಮಾಡೋಂಗಿಲ್ಲ, ನಮ್ಮ ಮನೆ ಬರ ಅಂದ್ಕೊಂಡು ಸುಮ್ಮನಾಗೋದು. ನಾಳೆನೇ ಲಾಸ್ಟ್ ಡೇ ಆಫ್ ನನ್ನ ಟೈಲರಿಂಗ್ ಕ್ಲಾಸ್ ಲಾಸ್ಟು. ನಾಳೆಗೆ ಏನೇನು ಕಲಿತೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತಕ್ಕ ಮಟ್ಟಿಗೆ ಅಂತ ಏನಿಲ್ಲ, ಚೆನ್ನಾಗೇ ಕಲ್ತಿದ್ದೀನಿ. ಚೆನ್ನಾಗಿ ಅಂದರೆ ಚೆನ್ನಾಗಿ ಒಂದು ಹೆಂಗೆ ಹೇಳ್ಬೋದು, ನಾನು ಹಾಕ್ಕೊಂಡಿರೋ ಡ್ರೆಸ್ಸೆಲ್ಲ ನೋಡಿರ್ತೀರ, ರೀಲ್ಸ್ ಎಲ್ಲ ಮಾಡಿದ್ದೀನಿ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ಸಲ್ಲೇ. ಬ್ಲೌಸಸಲ್ಲಿ ಯಾವನೂ ಹಾಕ್ಕೊಂಡು ರೀಲ್ಸ್ ಏನೂ ಮಾಡಿಲ್ಲ. ಈಗ ನಾನು ಹಾಕಿದ್ದೀನಲ್ವ ಈ ಡ್ರೆಸ್, ಈಗ ಹಾಕಿರೋ ಈ ಡ್ರೆಸ್ ಏನಿದೆ ಇದು ನಾನೇ ಸ್ಟಿಚ್ ಮಾಡಿರೋದು. ಇದೇ ನನ್ನ ಫಸ್ಟ್ ಟಾಪು ನಾನು ಸ್ಟಿಚ್ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಲೌಸಸಲ್ಲಿ ಎಲ್ಲ ಅಮ್ಮಂಗೆ ಸ್ಟಿಚ್ ಮಾಡಿರೋದ್ರಿಂದ ಅಮ್ಮಂಗೆ ಸ್ಟಿಚ್ ಮಾಡಿದ್ದೀನಿ. ಬಿಟ್ಟರೆ ವಿತೌಟ್ ಲೈನಿಂಗ್ ಎಲ್ಲ ಸ್ಟಿಚ್ ಮಾಡಿಟ್ಟಿದ್ದೀನಿ, ಕಲೀಲಿಕ್ಕಲ್ವಾ ಅಂಥೇಳಿ. ಹಾಗಾಗಿ ಯಾವನು ವೇರ್ ಮಾಡೋದಾಗಲಿ ರೀಲ್ಸಲ್ಲೆಲ್ಲ ಹಾಕ್ಕೊಂಡಿಲ್ಲ ಅಷ್ಟೇ. ಇನ್ನು ಮನೆಯಲ್ಲೇ ಇರ್ತೀನಲ್ವ, ಇನ್ನು ಡೈಲಿ ಸ್ಟಿಚ್ಚಿಂಗೇ ಕೆಲಸ, ಸ್ಟಿಚ್ಚಿಂಗು ಊಟ ತಿಂಡಿ ಅಷ್ಟೇ. ನಮ್ಮ ಮನೆಯವರು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದೆಯಾ ಅಂಥೇಳಿ ನೋಡಿ ಯಾವ ರೇಂಜಿಗೆ ಡೈಲಾಗ್ ಹೊಡಿತಿದ್ದಾರೆ. ಏನೋ ಹೇಳಿದ್ರು ಬಟ್ ವಾಯ್ಸ್ ಗೊತ್ತಾಗಲಿಲ್ಲ ನನಗೆ. ಸ್ಟಾರ್ಟ್ ಮಾಡ್ಕೊಂಬಿಟ್ಯಾ ಆಲ್ರೆಡಿ ಅಂಥೇಳಿ ಡೈಲಾಗ್ ಹೊಡೆದಿರ್ತಾರೆ, ಇನ್ನೇನು ಹೊಡೆದಿರ್ತಾರೆ ಅಂತ ಅಂದ್ಕೊಂಡು ಸುಮ್ಮನಾದೆ. ನೋಡಿ ಈಗ ರೆಡಿ ಆದ್ವಿ. ಅವ್ರು ನಾನು ಆಮೇಲೆ ಬಂದು ತಿಂಡಿ ತಿಂತೀನಿ, ನೀವು ತಿನ್ಕೊಂಡ್ರ ನಡೀರಿ ಹೊರಡೋಣ ಅಂತ ಹೇಳ್ತಾ ಇದ್ದರು. ಅದೇ ಹೇಳ್ತಾನೆ ಇದ್ದಾರೆ, ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಬಿಟ್ಯಾ ಮತ್ತೆ ಶುರುನಾ ಇನ್ನು ಅಂಥೇಳಿ ಏನೋ ರೇಗಿಸ್ತಿದ್ರು. ಅದಕ್ಕೆ ಅವ್ರನ್ನೇ ನೋಡ್ತಿದ್ದೆ ಅಷ್ಟೇ. ಮಾಡಬೇಡ ವೀಡಿಯೋಸ್ನ ಅಂತೇನು ಹೇಳಲ್ಲ ನಮ್ಮ ಮನೇಲಿ, ಬಟ್ ಮಾಡು ಅಂತಲೂ ಹೇಳಲ್ಲ, ಮಾಡಬೇಡ ಅಂತಲೂ ಹೇಳಲ್ಲ. ಒಟ್ಟಿನಲ್ಲಿ ರೇಗಿಸೋದು, ಹೊರ್ಗಡೆ ಅವ್ರು ರೇಗಿಸೋದಕ್ಕಿಂತ ನಮ್ಮ ಮನೆಯವರೇ ನನ್ನನ್ನು ರೇಗಿಸಿ ವೀಡಿಯೋಸ್ ಮಾಡೋದೇ ಬೇಡ ಅನ್ನಿಸ್ಬೇಕು ಆ ಮಟ್ಟಕ್ಕೆ ಮಾಡ್ತಾರೆ. ಆದರೂ ಕೂಡ ಲಾಸ್ಟಿಗೆ ಯಾಕೆ ಸ್ಟಾಪ್ ಮಾಡಿದ್ರೆ ಮಾಡು ಪರವಾಗಿಲ್ಲ, ನಾನೇನೋ ತಮಾಷೆಗೆ ಹೇಳ್ತೀನಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊತಾರ ಅಂತಲೂ ಹೇಳ್ತಾರೆ. ನೋಡಿ ಎಷ್ಟು ಜನಕ್ಕೆ ಈ ರೀತಿ ಹಸ್ಬೆಂಡ್ ಸಿಗ್ತಾರಲ್ವ. ನನಗಂತೂ ಸಿಕ್ಕಿರೋರು ಈ ರೀತಿಯಾದಂಥ ಹಸ್ಬೆಂಡ್. ಏನೂ ಮಾಡೋಂಗಿಲ್ಲ, ಇರೋದ್ರಲ್ಲಿ ಜೀವನನ ಮಾಡಿಕೊಂಡು, ಏನು ಯಾವುದೋ ಒಂದು ಫೇಸ್ಬುಕ್ಕಲ್ಲೋ ಎಲ್ಲೋ ಓದಿದ್ದೆ, ಇಂಥದ್ದೇ ಸಿಗಬೇಕು ಅಂತ ಯೋಚನೆ ಮಾಡಬಾರ್ದು. ಗಂಡಾಗಲಿ ಹೆಂಡತಿ ಆಗಲಿ ಸಿಕ್ಕದನ್ನೇ ಒಡೆದು ಬಡ್ದು ಹೆಂಗೋ ರೆಡಿ ಮಾಡ್ಕೋಬೇಕಂತೆ. ಹಾಗೆ ನಾವಿಬ್ಬರು ಸದ್ಯಕ್ಕೆ ಹೆಂಗೋ ಹಾಗೆ ಬರುತ್ತೆ, ಹಾಗೆ ಹಿಂಗೆ ಬಂದರೆ ಹಿಂಗೆ ಅಂಥೇಳಿ ಹೆಂಗೋ ನೆಮ್ಮದಿಯಾಗಿ 8 ವರ್ಷದ ಜೀವನನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಮುಂದೆ ಇದೇ ಥರ ಇದಕ್ಕಿಂತ ಖುಷಿಯಾಗಿ ಜೀವನನ ಸಾಗಿಸೋಣ ಅಂತ ಆಸೆ ಇದೆ. ಮಾಡ್ತೀವಿ, ಜೀವನನ ಸುಂದರವಾಗಿ ಮಾಡ್ಕೋಬೇಕು ಅಂತ. ಇದಕ್ಕಿಂತ ನೋಡಿ ಈಗ ಬಂದು ಬಸ್ ಸ್ಟ್ಯಾಂಡ್ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲರೂ ಅನ್ಸಬ್ಸ್ಕ್ರೈಬರ್ಸೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು. ಬಾಯ್.